ನಮಸ್ಕಾರ, ಮುಜಾವರ್ ಚಾನಲ್ಗೆ ಸ್ವಾಗತ. ನಾವು ಇಲ್ಲಿ ವೈದ್ಯರಿದ್ದಾರೆ, ಹಿರೇಮಠ ಸರ್, ಪಾರಂಪರಿಕ ನಾಟಿ ವೈದ್ಯರು. ಇಲ್ಲಿ ಒಬ್ಬರು ಪೇಷಂಟ್ ಇದ್ದಾರೆ, ಅವರಿಗೆ ಇಲ್ಲಿ ಸೈಫನ್ ಮುಜಾವರವರು ಮತ್ತು ಇಲ್ಲಿ ಹಿರೇಮಠ ಸರ್ ಎಲ್ಲರೂ ಕೂಡಿ ಒಟ್ಟು ಒಂದು ಮಧುಮೇಹ ಅಂದ್ರೆ ಶುಗರ್ ಕಾಯಿಲೆ ಅಂತಾರಲ್ಲ, ಅದ್ರ ಬಗ್ಗೆ ಅವ್ರಿಗೆ ಕಡಿಮೆ ಆಗೈತಿ. ಅದ್ರ ಬಗ್ಗೆ ಅವರು ವೈದ್ಯರು ಮಾತಾಡ್ತಾರೆ ಮತ್ತು ಅವರು ನಮ್ಮ ಬಾವಿಕಟ್ಟಿ ಅಂತೇಳಿ ಶಫೀಕ್ ಬಾವಿಕಟ್ಟಿ ಅಂತಿದ್ದಾರೆ ಪೇಷಂಟ್, ಅವರು ಮಾತಾಡ್ತಾರೆ. ಮೊದಲು ಸರ್ ಮಾತಾಡ್ತಾರೆ, ಅವ್ರ ಅನಿಸಿಕೆಗಳನ್ನು ಕೇಳ್ರಿ. ಎಲ್ಲ ರೈತ ಬಾಂಧವರಿಗೆ ಹಾಗೂ ಎಲ್ಲ ನನ್ನ ಆಯುರ್ವೇದ ಬಳಸುವಂಥ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರಗಳು. ಇವತ್ತು ಸಕ್ಕರೆ ಕಾಯಿಲೆ ನಿಯಂತ್ರಣ ಅಂತಕ್ಕಂಥದ್ದನ್ನು ನಾವು ಎಲ್ಲ ಕಡೆ ನೋಡ್ತೇವೆ. ವೈದ್ಯರಿಗೆ ಸವಾಲ ಹಾಗೂ ಸಾರ್ವಜನಿಕರಿಗೂ ಸವಾಲ, ಸಾಮಾನ್ಯ ಜನರಿಗೂ ಈ ಶುಗರ್ ಸಂಬಂಧಪಟ್ಟಂತೆ ಮಾನಸಿಕ ಹಿಂಸೆಯನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಅಂಥದ್ರಲ್ಲಿ ಇವತ್ತೊಂದು ಅದ್ಭುತ ಸಾಧನೆ ಮಾಡಿರ್ತಕ್ಕಂಥ ನಮ್ಮ ಪಾರಂಪರಿಕ ವೈದ್ಯ ಮುಜಾವರವರು, ಅವರು ಮುಜಾವರ್ ಚಾನಲ್ ಮುಖಾಂತರ ನಮಗೆ ಶುಗರ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅವರ ಶುಗರ್ ಸಂಬಂಧಪಟ್ಟಂತೆ ಒಬ್ಬ ಶಫೀಕ್ ಬಾವಿಕಟ್ಟಿ ಸರ್ ಅವರು ಭಾಳಷ್ಟು ಅವರಿಗೆ ಸುಮಾರು 300-400 ಶುಗರ್ ಇರ್ತಿತ್ತು. ಅಂಥವರು ಈ ನಮ್ಮ ಮುಜಾವರವರ ಕಡೆ ಭೇಟಿಯಾದಾಗ ಅವರು ತಮ್ಮ ಪಾರಂಪರಿಕ ವೈದ್ಯ ಪದ್ಧತಿ ಪ್ರಕಾರ ಅವರಿಗೆ ಒಂದು ಔಷಧಿ ಉಪಚಾರ ಮಾಡಿಕೊಂಡು ಇವತ್ತವರು ಸಾಮಾನ್ಯ ಮನುಷ್ಯ ಹೇಗಿರ್ತಾನೆ ಆ ರೀತಿ ತಮ್ಮ ಜೀವನವನ್ನು ಮಾಡ್ತಾಯಿದ್ದಾರೆ. ಭಾಳಷ್ಟು ನಮಗೆ ಅದು ಖುಷಿ ತಂದಿದೆ. ಯಾಕಂದ್ರೆ ಈ ಶುಗರ್ ಅಂತಕ್ಕಂಥದ್ದು ಇವತ್ತಿನ ದಿನಗಳಲ್ಲಿ ಸಾಕಷ್ಟು 40% ಜನರಿಗೆ ಶುಗರ್ ಅಂತಕ್ಕಂಥದ್ದು ಹರಡ್ತಾ ಇದೆ. ಅದನ್ನು ನಿಯಂತ್ರಣ ಮಾಡೋಕ್ಕೆ ನಮ್ಮ ಮುಜಾವರವರು ಬಹಳಷ್ಟು ಜ್ಞಾನದ ಪರಿಶ್ರಮದ ಪರವಾಗಿ ಮತ್ತು ಪಾರಂಪರಿಕವಾಗಿ ಜ್ಞಾನದ ಪರಿಪರವಾಗಿ ಇವರಿಗೆ ಮಾಹಿತಿಯನ್ನು ಕೊಟ್ಟು ಮತ್ತು ಔಷಧನ ಕೊಡೋದ್ರ ಮುಖಾಂತರ ಅವರಿಗೆ ಉತ್ತಮವಾದಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಶಫೀಕ್ ಬಾವಿಕಟ್ಟಿಯವರು ತೆಗೆದುಕೊಂಡಿರ್ತಕ್ಕಂಥ ಮಾಹಿತಿ ಅವ್ರು ನಮಗೆ ಸಾಕಷ್ಟು ಹೇಳಿಬಿಟ್ರು. ಅವ್ರಿಗೆ ನಾವು ಬಂದು ಕೇಳಿದ್ವಿ, ಇಲ್ಲರಿ ನೀವು ಮೊದಲು ತೊಗೊಂಡ್ರಿ ಹಂಗೆ? ಇಲ್ಲ, ನಾವು ಇಲ್ಲಿ ಬಂದು ಭಾಳಷ್ಟು ಔಷಧ ತೊಗೊಂಡಿದ್ದೀವಿ, ಈಗ ಇಲ್ಲಿ ತೊಗೊಂಡ ಮ್ಯಾಗ ನಮಗೆಲ್ಲ ಶುಗರ್ ನಾರ್ಮಲ್ ಆಗೈತಿ, ನಾವು ಎಲ್ಲ ರೀತಿ ಯಾವ ರೀತಿ ಇರ್ತಾರೆ ಆ ರೀತಿ ನಾವು ಇದ್ದೀವಿ, ಯಾವುದೂ ಟೆನ್ಷನ್ ಇಲ್ಲ, ಏನಿಲ್ಲ. ಈ ಔಷಧ ತೊಗೊಂಡ್ಮ್ಯಾಗ ನಾವು ಉತ್ತಮವಾದ ರೀತಿಯಲ್ಲಿ ಬದುಕನ್ನು ಮಾಡಕತ್ತೀವಿ ಅಂತಕ್ಕಂಥದ್ದು ನಮ್ಗೆ ಹೇಳಿದ್ರು. ನಮ್ಗೆ ಭಾಳ ಖುಷಿ ಅನ್ನಿಸ್ತು. ಅದಕ್ಕೆ ನಾವು ಜೋಡಿ ಮಾತಾಡಬೇಕು, ಒಂದಿಷ್ಟು ಶುಗರ್ ಬಗ್ಗೆ ಮಾಹಿತಿ ತೊಗೋಬೇಕಂತ ನಾವು ಇಲ್ಲಿ ಬಂದಿದ್ದೀವಿ. ನಮಸ್ಕಾರ ರೀ ಶಫೀಕ್ ಬಾವಿಕಟ್ಟಿಯವರೇ. ನಿಮ್ಗೆ ಮುಜಾವರ್ ಕೊಟ್ಟಿರ್ತಕ್ಕಂಥ ಔಷಧ ಸುಮಾರು ಎಷ್ಟು ತಿಂಗಳು ತೊಗೊಂಡ್ರಿ? ಒಂದು ತಿಂಗಳು ರೀ. ಒಂದು ತಿಂಗಳು ತೊಗೊಂಡ್ರಿ. ಅದು ನಿಮ್ಗೆ ಭಾಳಷ್ಟು ದಿನೇ ಕಡಿಮೆ ಹಾಕೋತ ಬಂತು? ಕಡಿಮೆ ಹಾಕೋತ ಬರ್ತೀರಿ. ಎಕ್ದಮ್ ವೇಟ್ನು ಕಡಿಮೆ ಆಗ್ಯದ್ರಿ. ಹಾಂ ರೀ. ಮೊದಲು ಎಕ್ದಮ್ ಫ್ರೆಶ್ ಗಿಡ ಪಡ ಹೊಂಚಿನ ಗಿಡ ಬೆಳೆಯೋ ಮುಂದೆ ಇರೋ ಮುಂದೆ ಅವಾಗ ಸಣ್ಣ ಇದ್ದಾಗ ಹೆಂಗಿತ್ರಿ ಆ ಥರ ಆಗ್ಬಿಟ್ಟದ್ರಿ, ಎಕ್ದಮ್ ಫ್ರೆಶ್. ಸಾಕಷ್ಟು ಈಗಾಗಲೇ ಬೇರೆ ಕಡೆ ನೀವೆಲ್ಲ ಔಷಧ ತೊಗೊಂಡಿರ್ಬೇಕು? ತೊಗೊಂಡೇನ್ರಿ. ಜಿಪಿಟ್ಟು ತೊಗೊಂಡೆ, ಮತ್ತು ಇನ್ನೊಂದು ಯಾವ್ದು ಹೆಸರು ಐತ್ರಿ ಅದು ಗುಳಿಗೆ, 2 ಗುಳಿಗೆ ತೊಗೊಂಡೆ ಎಲ್ಲ. ಆದರೂ ಅದ್ರೊಳಗೆ ಎಕ್ದಮ್ ಮೈ ಹೋಗ್ತದ್ರಿ. ಎಲ್ಲ ಡಾಕ್ಟರ್ ಕಡೆ ಭೇಟಿಯಾಗ ಗೋಳಿ ತೊಂದ್ಮೇಲೆ ಮೈ ಉಬ್ಬೋದು ಮತ್ತು ಶರೀರ ವೀಕ್ನೆಸ್ ಆಗೋದು ಆಗ್ತಿತ್ತು. ಈ ನಮ್ಮ ಮುಜಾವರವ್ರು ತೊಗೊಟ್ಟು ಔಷಧ ಮ್ಯಾಗ ನಿಮ್ಗೆ ಭಾಳಷ್ಟು ವೀಕ್ನೆಸ್ ಹೋಗೈತಿ ಮತ್ತು ಸುಸ್ತು ಕಡಿಮೆ ಆಗ್ಯದ? ಸುಸ್ತು ಕಡಿಮೆ ಆಗ್ಯದ್ರಿ. ಎಕ್ದಮ್ ಫ್ರೆಶ್. ಮೊದಲಂಗೆ ಹಂಗೆ ವಯಸ್ಸಿನ 35 ವಯಸ್ಸಿನ ಹುಡುಗಿ ಹೆಂಗೆ ಇರ್ತದೆ ಆ ಥರ ಎಕ್ದಮ್. ಮತ್ತು ಈ ಊಟ ಗಿಟ ಎಲ್ಲ ಚೆನ್ನಾಗಿ ಮಾಡ್ತೀರಿ? ಊಟ ಯಾವುದೇ ಊಟದ ಸಮಸ್ಯೆ ಇಲ್ಲ? ಏನಿಲ್ರಿ. ಅದ್ರ ಮ್ಯಾಗ ಎಫೆಕ್ಟ್ ನೀವು ಯಾವ ಆಗ್ಯಾವೇನ್ರಿ? ಏನಿಲ್ರಿ, ಎಫೆಕ್ಟ್ ಹೆಂಗಿಲ್ಲ, ಎಲ್ಲ ಚೆನ್ನಾಗಿದೆ. 3 ಹೊತ್ತುಣಲ್ಲಿ ಈಗ 4 ಹೊತ್ತು ಉಳ್ಳಾಕತ್ತೀನಿ. ಊಟನೂ ಚೆನ್ನಾಗಿ ಮಾಡಾಕತ್ತೀರಿ? ಶುಗರ್ ನಾರ್ಮಲ್ ಬಂದದ? ನಾರ್ಮಲ್ ಬಂದದ. ಸಂಡಸ್ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ನೀವು ಇದು ಈ ಔಷಧ ತೊಗೊಂಡಿದ್ದಕ್ಕ ನೀವು ಸಾರ್ವಜನಿಕ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದೇ ನಮ್ಗೆ ಆರಾಮಾಗಿ ಅಂತ ಹೇಳಿ ಕಿಸಿಂದ ಹೇಳ್ಬೇಕಲ್ರಿ, ಮುಂದೆ ತಿಳಿಸ್ಬೇಕ್ರಿ. ಆರಾಮಾಗಿ ಬೇರೆ ತೊಗೊಂಡು ನೀವು ಒಳ್ಳೆ ಆರಬಹುದು. ಆರಾಮಾಗಿ ಈ ಪಾರಂಪರಿಕ ವೈದ್ಯರ ಔಷಧಗಳು ತೊಗೊಳೋದ್ರಿಂದ ಯಾವುದೇ ಸೈಡ್ ಇಫೆಕ್ಟ್ ಇರೋದಿಲ್ಲ ಮತ್ತು ಜನರಿಗೆ ಒಳ್ಳೇದಾಗ್ತದೆ. ಕಡಿಮೆ ಖರ್ಚಿನಲ್ಲಿ ಅವರ ಔಷಧ ಉಪಚಾರ ಆಗ್ತದೆ ಅಂತಕ್ಕಂಥ ಸಲಹೆ ಭಾಳಷ್ಟು ನೀವು ಅನುಭವಿಸ್ತರು. ನಿಮಗೆಲ್ಲ ಅದು ತಿಳುವಳಿಕೆಯಾಗಿ ಆರಾಮಾಗ್ಯದ. ನಿಮ್ಮಿಂದ ನಮಗೆ ಈ ಪಾರಂಪರಿಕ ಒಂದು ಹೆಚ್ಚಿನ ಹೆಸರು ಬರ್ತದೆ. ಆಮೇಲೆ ಈಗ ಮುಜಾರ್ ಅವರು ಸ್ವಲ್ಪ ಇಲ್ಲಿ ಬರ್ಬೇಕಂತ ಕೇಳ್ಕೊತೀವಿ. ಈಗ ಇವೇ ನಮ್ಮ ಮುಜಾವರವರು ಭಾಳಷ್ಟು. ನಮಸ್ಕಾರ ಸರ್. ಶುಗರ್ ಬಗ್ಗೆ ನೀವು ಭಾಳಷ್ಟು ಮಾಡಿದ್ರಿ ಅಂತ ಕೇಳಿದ್ದೀವಿ. ಇಂಥ ಒಂದು ಒಳ್ಳೆಯ ವಿಚಾರ ನಮ್ಗೆ ಭಾಳ ಸಂತೋಷ ತಂದು ಕೊಡ್ತದೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಆರಾಮಾಗ್ಯಾನಂದ್ರೆ ನಮ್ಮ ಮುಖ್ಯ ಉದ್ದೇಶ. ಬೇರೆ ನಮಗೇನು ರೊಕ್ಕ ರೂಪಾಯಿ ಅಲ್ಲ. ನಮ್ಗೆ ಬೇಕಾಗೋದೇನಪ್ಪ ಅಂದ್ರೆ ಜನರಲ್ಲಿ ಒಳ್ಳೆಯ ರೋಗ ಮುಕ್ತ ಆಗಬೇಕು, ಒಳ್ಳೆ ಆರೋಗ್ಯವಂತವಾಗಿ ಬದುಕಬೇಕು, ಚೆನ್ನಾಗಿರ್ಬೇಕು ಅಂತಕ್ಕಂಥ ನಮ್ಮ ಅಭಿಲಾಷೆ ಅದ. ವಿಡಿಯೋ ಮಾಡೋದು ಕೂಡ ಅವ್ರ ಆಸೆ ಅದೈತಿ. ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಅವ್ರಿಗೆ ಒಳ್ಳೇದಾಗ್ಲಿಕ್ಕೆ ಉದ್ದೇಶ ಮಾಡೋದು, ಚೆನ್ನಾಗಿ ಮಾಡೋ ಉದ್ದೇಶ ಇದೆ. ನಮ್ಮ ಬೇರೆ ಏನು ಈ ಚೆಲ್ಲ ಮಾಡೋದ್ರಿಂದ ನಮ್ಗೆ ರೊಕ್ಕ ಬರ್ತದೆ ಮಾಡಕತ್ತಿಲ್ಲ. ಇದು ಸಾರ್ವಜನಿಕ ಮುಟ್ಟಬೇಕಂದ್ರೆ ಯೂಟ್ಯೂಬ್ ಮುಖಾಂತರ ಮುಟ್ತದಂತ ಒಂದು ಉದ್ದೇಶ ಇಟ್ಕೊಂಡು ಅದು ಮಾಡಕತ್ತೀವಿ. ಅದಕ್ಕೆ ಈ ಮುಜಾರ್ ಅವರು ಕೊಟ್ಟಿರ್ತಕ್ಕಂಥ ಔಷಧ ಭಾಳಷ್ಟು ಉತ್ತಮವಾಗಿದೆ ಅಂತ ಸಲಹೆ ಕೊಟ್ಟಿದ್ದಾರೆ. ಅದಕ್ಕೆ ಮುಜಾರ್ ಅವರು ಏನೋ ನಾವು ಸ್ವಲ್ಪ ಕೊಟ್ಟಿದ್ರೆ ಸ್ವಲ್ಪ ಅವ್ರಿಗೆ ಮಾಹಿತಿ ಕೊಟ್ಟರೆ ಅಂದ್ರೆ ನಮ್ಗೆ ಖುಷಿ ಅನ್ನಿಸ್ತದೆ. ಇಲ್ರಿ, ಇದು ತಪ್ಪಲ್ದೇ ಐತಲ್ರಿ. ನಾ ಮುಂದಿನ ವಿಡಿಯೋಕ್ಕೆ ಹಾಕ್ತೀನಿ, ನಿಮ್ಗೆ ಎಲ್ಲರಿಗೆ ತಿಳಿಯಂಥದ್ದು ಹಾಕಿರ್ತೀನಿ. ಅವ್ರು ತೊಗೊಳ್ಳುವಂಥ ಮಾತ್ರ ಹೆಂಗೆ ಏನು ಎಲ್ಲ ಹೇಳ್ತೀನಿ. ಈಗೇನು ನಿಮ್ಮ ಶಫೀಕ್ ಅವ್ರದ್ದು ನಿಮ್ಮ ಹೊಟ್ಟೆನು ದಪ್ಪ ಆಗಿತ್ತ ಹೆಂಗಾಗಿತ್ತು ರೀ? ಅವಾಗ ಮೊದಲು ದಪ್ಪ ಇತ್ತು ರೀ, ಎಕ್ದಮ್ ದಪ್ಪ ಆಗಿತ್ತು. ನಾ ಏನದ ನಿಮ್ಗೆ ಕರೆಕ್ಟ್ ಅದ ತಂದಿದ್ನಲ್ಲ. ಈಗ ನೀವು ಎಲ್ಲಿಗೆ ಯಾವ ಪಟ್ಟಾಗಿ ಬರ್ತಿದ್ರಿ ಒಂದ್ ಜರ ತೋರಿಸ್ರಿ. ಯಾಕಂದ್ರೆ ನಮ್ಮ ಬೆಲ್ಟ್ ಎಲ್ಲಿಗೆ ಹಾಕೋತಿದ್ರಿ? ಬೆಲ್ಟ್ ಎಲ್ಲಿಗೆ ಹಾಕ್ತಿದ್ರಿ? ಈಗ ಎಲ್ಲಿ ತಾನ ಬರ್ಲಾಗತ್ತದ ನಿಮ್ಗೆ? ನೋಡ್ರಿ ಇಲ್ಲಿ ಬೆಲ್ಟಿಗೆ ಎಲ್ಲಿಗೆ ರೀ? ಹಾಂ ರೀ, ಸುಮಾರು 3 ಇಂಚ್
ಒಂದು 2-3 ಇಂಚ್ ಉಳ್ದದ. 3 ಇಂಚ್ ಹೊಟ್ಟಿ ಇಳ್ದದ ಮತ್ತು ಉತ್ತಮ ಆರೋಗ್ಯ ಆಗ್ಯದ. ಹಾಂ ಮತ್ತು ನಾವು ಶುಗರ್ ಔಷಧ ಕೊಡೋಣ, ನೀವು ಎಷ್ಟು ತೂತ ಹೊಡೆದಿರಿ? ಇಲ್ಲಿಗಿತ್ತಲ್ರಿ ಆಡ್ರಿ? ಇಲ್ಲಿಗೆ 1 2 3 ನಾಲ್ಕನೇ ಮತ್ತು 5ನೇ ಹೊಸದು ಹಾಕ್ಯಾರ. ಇನ್ನೊಂದು ಮತ್ತು ಆವಾಗ ನಿಮಗೆ ಶುಗರ್ ಇದ್ದಾಕರೆ ಭಾಳ ಸುಸ್ತು ಆತಿತ್ತು. ಏನು ಹೆಂಗೆ ಆತಿತ್ತು ಅದು? ಭಾಳ ಸುಸ್ತು ರೀ. ಈಗ ಸುಸ್ತು ಆತೈತೇನ್ರಿ ಅದು? ನಾವು ನಿಮಗೆ ಔಷಧ ಕೊಟ್ಟಿದ್ದೆ, ಒಂದು ವಾರಕ್ಕೆ 1 ಚೀಟ್ ಅಂತ ಕೊಟ್ಟಿದ್ದೇವೆ. 3 ವಾರ ಕೊಟ್ಟೇವೆ ನಿಮಗೆ. 3 ವಾರ ಕೊಟ್ಟಿಗೆ ಸ್ವಲ್ಪ ಔಷಧ ಕೊಟ್ಕೊತ ಬಂದೇವೆ. ಆ ಔಷಧ ನಿಮ್ಗೆ ಎಷ್ಟು ದಿವಸ ಕೊಟ್ಟಿದ್ದೇವೆ ನಾವು? 1 ತಿಂಗಳು ಕೊಟ್ಟೇವಲ್ಲ, ಅದು ವಾರದ್ದೊಂದು ಬಿಟ್ಟು 1 ತಿಂಗಳು ಕೊಟ್ಟಿದ್ದೇವೆ. ಏನ್ರಿ ನಿಮಗೆ ನನಗೇನಿತ್ತು, ನಿಮಗೆ ಶುಗರ್ ತೆಗೆದು ಹೊಟ್ಟೆ ಸಾಫ್ ಮಾಡಿ ಚೆಂದಾಗಿ ಇಡ್ಬೇಕಂತ ನಂದೊಂದು ಮನಸ್ಸಿತ್ತು. ಅದರ ಸಲಾಗಿ ನಿಮಗೆ ನಾವು ಶುಗರ್ದೇನು ಔಷಧ ಕೊಟ್ಟು ಸೀದಾ ಮಾಡಿ ಇದು ಮಾಡೇವಿ. ನಿಮಗೇನೈತಲ್ಲ ಈಗಿನ ಯಾಳಕ್ಕೆ ನಿಮಗೆ ಶುಗರ್ದು ಏನೂ ಇಲ್ಲ ಅಂತ ನೀವೇನು ಗುಳಿಗೆ ಚಾಲೂ ಇಟ್ರಿ ಬಂದ್ ಮಾಡಿರಿ? ಈಗ ಗುಳಿಗೆ ಬಂದು ಒಗದು ಬಿಟ್ಟಿನಿ. ಎಷ್ಟು ದಿವಸ ಆಯ್ತು ಬಂದ್ ಮಾಡಿ ಗುಳಿಗೆ? ಹಾಂ, ನಾವು ಕೊಟ್ಟು ಎಷ್ಟು ತಿಂಗಳಾಯ್ತು ಈಗ ನಿಮಗೆ? 2 ತಿಂಗಳಾಯ್ತು. ಎಲ್ಲ ಬಂದೇ ಮಾಡಿಬಿಟ್ರಿ? ಹಾಂ, ಈಗ ನಿಮಗೆ ಇಲ್ಲ, ನೀವು ಗಿಡ ಏರೋರು, ಗಿಡ ಅದು ಏರ್ದಾಕರೆ ನಿಮ್ಗೆ ಹ್ಯಾಂಗ ಅನಿಸ್ತೈತಿ ಈಗ? ಈಗ ಎಕ್ದಮ್ ಫ್ರೆಶ್. ಮೊದಲ ಹುಡುಗ ಎಕ್ದಮ್ 35 ವರ್ಷದ ಹುಡುಗ ಮೊದಲು ಏರ್ಲಾ ಬರ್ತಿದ್ದೇನು ಗಿಡ? ದಿನ ಭಾಳ ಬಡ್ದೀನಿ ಮನುಷ್ಯನ. ಇದು ಹುಂಚಿನ ಗಿಡ ಅದು ಇಲ್ಲ, ಮೊದಲು ಬಡಿದಿರಿ. ಈಗ ಮೊನ್ನೆ ನಿಮ್ ಶುಗರ್ ಇದ್ದಾಕರೆ ಶುಗರ್ ಇದ್ದಾಗ ಏರಿದಾಗ್ಲಿಲ್ಲ, ಕಾಲು ಜಾರ್ತಿದ್ದು. ಈಗ ಜಾರುದಿಲ್ಲ, ಧೈರ್ಯನೂ ಆಗ್ತಿದ್ದಿಲ್ಲ. ಎಕ್ದಮ್ ಧೈರ್ಯನೂ ಆಗ್ತಿದ್ದಿಲ್ಲ, ಏನೂ ಇಲ್ಲ, ಕಾಲು ಜಾರ್ತಿದ್ದು. ಬರ್ರಿ ಅಂತ ಹೇಳಿ, ಬರ್ರಿ ಅಂತ ಹೇಳಿ. ಸಣ್ಣ ಹುಡುಗ ಹೆಂಗ ಏರ್ ಬಡಿತಾನ ಗಾಡಿ ಕೋಳಿ ಗಾಡಿಯವ್ರು ಬಾ ಅಂತ ಹೇಳಿ. ಗೊತ್ತಿದ್ದು ನನಗೇನು ಬರ್ರಿ ಆ ನಮ್ಮನೆ ಎಕ್ದಮ್ ಧೈರ್ಯ ಬಂದಂಗೆ ಆಗ್ತದ. ಗಿಡ ಇರಿದ್ರು ಧೈರ್ಯ ಇಲ್ಲ, ಇಲ್ಲಾರ್ದಂಗೆ ಆಗುದಿಲ್ಲ, ಧೈರ್ಯ ಬಂದಂಗೆ ಆಗ್ತದೆ. ಈಗ ಏರ್ನಂಗ ಪುಟಕಿ ಮನುಷ್ಯ ಎಲ್ಲ ಹೇಳಕತ್ತೈತಲ್ಲ. ನಿಮಗೆ ಆಗಿದ್ದು ಮಂದಿಗೆ ಯಾರ್ಯಾರು ನಿಮ್ಮ ಬಲ್ಯಾಗ ಬಂದು ಕೇಳಿದ್ರು ಹೇಳ್ರಿ. ನಾವು ವಿಡಿಯೋ ಮಾಡೋದೇ ನಮ್ಮ ಸರ್ ಹೇಳ್ಯಾರಲ್ಲ, ಆ ಲೆಕ್ಕದ ಮೇಲೆ ಮಾಡೇವಿ. ಏನ್ರಿ ಮಾಡೇವಿ. ನಿಮ್ಮ ಇದನ್ನ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಸುಮ್ಮನೆ ಯಾರು ಕೇಳಿದ್ರು ಹೇಳಕತ್ರಿ. ನಿಮ್ಮ ನಂಬರ್ ಹೇಳ್ರಿ, ಮೊಬೈಲ್ ನಂಬರ್ ಹೇಳ್ರಿ. 7022 781140. ಇನ್ನೊಮ್ಮೆ ಹೇಳ್ರಿ. 7022 781140. ನಿಮ್ಗೆ ಏನೈತಲ್ರಿ, ನಾವು ನಂಬರ್ ಕೊಟ್ಟಿರ್ತೇವೆ ಅಂತ ಹೇಳ್ರಿ. ಯಾರ ಪೇಷಂಟ್ಗಳು ನಮ್ಮ ಯಾವರೇ ಅಂತಾವು ನಿಮ್ಮ, ಯಾಕಂದ್ರೆ ಅವ್ರಿಗೆ ಅಂಜಿಕೆ ಹುಟ್ಟೈತಿ. ಯಾಕಂದ್ರೆ ಡಾಕ್ಟರ್ದೇ ಔಷಧದಿಂದ ನಾವು ಆರಾಮತ್ತೇವೆ ಅನ್ನೋದು ಭಾಳ ಇದ್ರಾಗಿರ್ತೈತಿ ಅವ್ರದ್ದು. ಅವು ಇದ್ದು ಅಂದ್ರೆ ಅಂಥವು ಯಾವರೇ ಅವ್ರಿಗೆ ಒಂದು ಜರ ಧೈರ್ಯ ತುಂಬಿದಿತ್ತು. ಅವ್ರು ಫೋನ್ ಹಚ್ಚಿದ್ರಂದ್ರು ನಿಮ್ಮ ಟೈಮ್ ನೋಡ್ಕೊಂಡು ಹಚ್ಚಿರಿ, ಹೇಳ್ರಿ ಅವ್ರಿಗೆ. ಆದ್ರೆ ಈ ಟೈಮ್ಗೆ ಹಚ್ಚಿರಿ, ಯಾಕಂದ್ರೆ ನೀವು ಬಿಜಿ ಒಳಗೆ ಇರ್ತೀರಿ, ವ್ಯಾಪಾರ ಮಾಡ್ತಿರ್ತೀರಿ. ಬಿಜಿ ಒಳಗಿದ್ದೀರಂದ್ರೆ ನಾ 10 ಮಿನಿಟ 20 ಮಿನಿಟ ಬಿಟ್ಟು ಕಿಸಿಂದ ಇದು ಮಾಡ್ತೇವೆ ಅನ್ನಂತ ಹೇಳಿ ಕಿಸಿಂದ ಅವ್ರಿಗೆ ಫೋನ್ ಹಚ್ಚಲಕ್ಕೆ ಹೇಳ್ರಿ. ಒಬ್ರಿಗೊಬ್ರಿಗೆ ಏನೈತಲ್ಲ ಧೈರ್ಯ ತುಂಬು ಕೆಲಸ ಮಾಡ್ರಿ. ಹಾಂ ರೀ, ಆದಷ್ಟು ಇವ್ರು ಒಂದು ಸ್ವಲ್ಪ ಉದ್ಯೋಗದಾಗ ಇರ್ತಾರ. ಆದಷ್ಟು ಮುಂಜಾನೆ ಬೆಳಿಗ್ಗೆ ಹಚ್ಚಿರಿ 10 ಗಂಟೆಗೆ. ಸಾಯಂಕಾಲ ಇವ್ರು ಒಂದು ಸ್ವಲ್ಪ ಬಿಜಿ ಇರ್ತಾರೆ ಭಾಳ. ಆದರೂ ಕೂಡ 10 ಗಂಟೆ ಮ್ಯಾಲೆ ಹಚ್ಚಿದ್ರಿ ಅಂದ್ರೆ ಮುಂಜಾನೆ 10 ಗಂಟೆಗೆ ಹಚ್ಚಿರಿ, ಮತ್ತು ರಾತ್ರಿನೂ ಹಚ್ಚಬೇಡ್ರಿ. ಯಾರಾದರೂ ವಿಡಿಯೋ ನೋಡ್ತಿರಲ್ಲ ಮತ್ತೊಬ್ರಿಗೆ ಶೇರ ಮತ್ತು ಸಬ್ಸ್ಕ್ರೈಬ್ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿರಿ. ಬೆಲ್ ಐಕಾನ್ ಒತ್ತಿರಿ. ನಾವು ಫಸ್ಟ್ ವಿಡಿಯೋ ಹಾಕಿದ್ದ ನಿಮಗೆ ಬಂದು ತಲುಪ್ತೈತಿ. ಇದನ್ನು ಯಾಕೆ ಮತ್ತೊಬ್ರಿಗೆ ಕಳಿಸ್ ಅಂತ ಹೇಳ್ತೀವಿ ಅಂತಂದ್ರೆ, ನಾವು ಬೇರೆದವ್ರಿಗೆ ಹೆಲ್ಪ್ ಆಗಲಿ. ಮೊಬೈಲಿಂದ ಈಗೇನು ಆನ್ಲೈನ್ ಎಲ್ಲ ಫ್ರೀ ಇದಾವೆ, ಎಲ್ಲರೂ ಫ್ರೀನ ರಿಚಾರ್ಜ್ ಮಾಡ್ಕೋತೀರಿ. ಬರೀ 1 ಸೆಕೆಂಡ್ನ್ಯಾಗ ನೀವು ಬೆಲ್ ಐಕಾನ್ ಒತ್ತಿದ್ರಿಂದ ಹಾಗೂ ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದ ಏನಾಕತ್ತಂದ್ರೆ ಒಂದೊಂದು ಜೀವಗಳಿಗೆ ಹೆಲ್ಪ್ ಆಕತಿ. ಒಬ್ಬೊಬ್ಬರು ಬಡವರು ಇರ್ತಾರೆ, ಅವ್ರಿಗೆ ಔಷಧ ತಿಂಗಳ ತೊಗೊಳೋದಾಕಿರಂಗಿಲ್ಲ. ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಇಂಥದ್ದೆಲ್ಲ ಒಳ್ಳೆಯ ಒಂದು ಸುದ್ದಿಗಳಿಗೆ ಏನು ಮಾಡ್ಬೇಕಂದ್ರೆ ನೀವು ಮತ್ತೊಬ್ರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಲೋಕಲ್ ಗ್ರೂಪ್ಗಳು ಇರ್ತಾವೆ, ಈಗ ವಾಟ್ಸಪ್ ಗ್ರೂಪ್ ಅಂತ ಮಾಡಿರ್ತೀರಿ ಯಾವ ಲೋಕಲ್, ಅಂಥವಕ್ಕೆಲ್ಲ ಹಾಕಿ ಮತ್ತೊಬ್ರಿಗೆ ಹೆಲ್ಪ್ ಮಾಡೋ ಕೆಲಸ ಮಾಡಿದ್ವಿ ಅಂದ್ರೆ ನಾವು ಹೋಗೋದ್ನಾಗ ಏನೂ ಇದಿಲ್ಲ. ಪುಣ್ಯ ಮತ್ತು ಕೆಟ್ಟ ಕೆಲಸ ಚಲೋ ಕೆಲಸ ಅಷ್ಟೇ ಬರ್ತಾವೆ. ಅದಕ್ಕೆ ನಾವೇನು ಮಾಡೋದಂದ್ರೆ ಸ್ವರ್ಗದ ದಾರಿ ಹಿಡಿಯುವಂಥ ಒಂದು ಒಳ್ಳೆಯ ಕೆಲಸ ಮಾಡುವಂಥ ಕೆಲಸ ಮಾಡೋನು. ಅದಕ್ಕಾಗಿ ನೀವು ಕೂಡ ಐತಿಲ್ಲ ಈ ಸಮಾಜನ ಮೊದಲಿನ ಕಾಲದಾಗ ಹೆಂಗೆ ಗಿಡಮೂಲಿಕೆಗಳಿಂದನ ತೊಗೊಂಡು ಊಟ ಮಾಡಿ ಆರಾಮ್ಸಿರಿ ಇರ್ತಿದ್ರು, ಆ ಜವಾರಿ ಕಾಲಕ್ಕೆ ನಾವು ಹೋಗಿ ಒಟ್ಟು ಒಂದು ಚಲೋ ಒಂದು ಆರೋಗ್ಯವಂತ ನಮ್ಮ ಕರ್ನಾಟಕ ಮತ್ತು ಭಾರತವನ್ನು ನಿರ್ಮಾಣ ಮಾಡೋನು. ಸ್ವಸ್ಥ ಭಾರತ ಮತ್ತು ಚಲೋ ಒಂದು ಈಗಿನ ಯುವ ಪೀಳಿಗೆಗಳಿಗೆ ಇದನ್ನು ಮಾಹಿತಿ ತಿಳ್ಸಕ್ಕೆ. ಯಾಕಂದ್ರೆ ನಾವು ಶೇರ್ ಮಾಡೋದ್ರಿಂದ ಈಗಿನ ಯುವ ಪೀಳಿಗೆಗಳಿಗೆ ಇದ್ರ ಬಗ್ಗೆ ಅನುಕೂಲ ಆಗುತ್ತೆ, ಮಾಹಿತಿ ಸಿಗ್ತೈತಿ. ಗಿಡಮೂಲಿಕೆಗಳ ಬಗ್ಗೆ ಇದ್ರಾಗ ಏನೇನು ಅವ್ರು ಔಷಧ ತೊಗೊಂಡಾರಲ್ಲ, ಮುಂದಿನ ವಿಡಿಯೋದೊಳಗೆ ಅವ್ರು ಏನು ಮಾಡ್ತಾರೆ ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ. ಯಾವ ರೀತಿ ಯಾವ ಥರ ಯಾವ ಮಾತ್ರಾದೊಳಗೆ ಯಾವ ಒಂದು ಗಿಡಮೂಲಿಕೆಗಳನ್ನು ತೊಗೊಂಡ್ರೆ ಈ ಶುಗರ್ ಕಂಟ್ರೋಲಿಗೆ ಬರ್ತೈತಿ, ಗುಳಿಗೆಯನ್ನು ಕಂಟಿನ್ಯೂ ಆಗಿ ತ್ಯಜಿಸ್ಬಿಡುವಂಥ ಇದು ಅನುಕೂಲ ಆಗ್ತದೆ ನಿಮ್ಗೆ ಅನ್ನೋದನ್ನು
ವಿಡಿಯೋಗಳನ್ನು ಮುಂದಿನ ಒಂದು ವಿಡಿಯೋದೊಳಗೆ ಐತಲ್ಲ ನಿಮಗೆ ಹಾಕ್ತೈತಿ. ಮಾಡಿ ನಮ್ಮ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಯಾವುದಾದ್ರೂ ಗಿಡಮೂಲಿಕೆಗಳ ಬಗ್ಗೆ ತಮಗೆ ಬೇಕಾಯ್ತಂದ್ರೆ ನಮ್ಮ ಕಮೆಂಟ್ನ್ಯಾಗ ತಿಳಿಸ್ರಿ. ಅದ್ರ ಬಗ್ಗೆ ಒಂದು ವಿವರಣೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ನಮ್ಗೆ ಸಪೋರ್ಟ್ ಮಾಡಿದ್ರಿ ಅಂದ್ರೆ ನಾವು ಮುಂದೆ ವಿಡಿಯೋಗಳನ್ನು ಹಾಕೋಕೆ ನಮಗೂ ಒಂದು ಹುಮ್ಮಸ್ಸು ಬರ್ತೈತಿ. ಇಂಥ ಒಂದು ವಿಡಿಯೋಗಳನ್ನು ಹಾಕೋಕೆ ನಮಗೂ ಒಂದು ಛಲ ಹುಡ್ತೈತಿ. ನಾವೇನು ಮಾಡ್ತೀವಿ ಅಂದ್ರೆ ಗಿಡಗಳು ಅಲ್ಲೇ ಇಲ್ಲೇ ಅಡ್ಡಾಡಿ ನಾವೇನು ಮಾಡ್ತಿರ್ತೀವಿ, ನಿಮ್ಮಂಥವ್ರಿಗೆ ಹೆಲ್ಪ್ ಆಗಲಿ, ಬೇರೆದವ್ರಿಗೆ ಸಮಾಜಕ್ಕೆ ಚಲೋ ಆಗಲಿ ಅಂತೇಳಿ ನಾವು ಅಡ್ಡಾಡಿ ದುರ್ಬಲ ಸಸ್ಯಗಳನ್ನು ಹುಡುಕಾಡಿ ಅದ್ರ ಬಗ್ಗೆ ವಿವರಣೆ ಕೊಡ್ತಾ ಇರ್ತೀವಿ. ಅದಕ್ಕೆ ನಮಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿದ್ರಿ ಅಂದ್ರೆ ನಾವು ಒಂದು ವಿಡಿಯೋಗಳನ್ನು ಹಾಕೋಕೆ ಅನುಕೂಲ ಆಗ್ತೈತಿ. ಇಷ್ಟು ಹೇಳಿ ನಾನು ನಮಸ್ಕಾರ ಮಾಡ್ತೈತಿ.